ಮೇಡಮ್, ಡಾಕ್ಟರ್ ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಾ. ಸಿಸ್ಟರ್, ಎಲ್ಲ ರೆಡಿ ಇದೆಯಾ? ಹೌ ಆರ್ ಯು ಪ್ರೀತಿ? ಫೈನ್ ಡಾಕ್ಟರ್. ಡಾಕ್ಟರ್ ಸುನಿಲ್? ಎಸ್ ಡಾಕ್ಟರ್. Slowly open your eyes. ಸರಿಯಾಗಿ ಕಾಣಿಸ್ತಾ ಇದೆಯಮ್ಮ ಪ್ರೀತಿ? ಎಸ್ ಡಾಕ್ಟರ್. ಗುಡ್. ಸುನಿಲ್, ಲೆಟ್ಸ್ ಗೋ. Okay, doctor. ಅಕ್ಷಯ್, ಅಕ್ಷಯ್, ಪ್ರೀತಿ, ಅಕ್ಷಯ್, 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 ಕಾಣಿಸ್ತಾನೆ ಇಲ್ಲ. ಅವನು ವಿಚಾರ ಬಿಡಮ್ಮ, ಈಗ ನೀನ್ ರೆಸ್ಟ್ ತಗೋಬೇಕು. ಬಾ ಡ್ಯಾಡಿ, ಪ್ಲೀಸ್ ಅಕ್ಷಯ್ ಎಲ್ಲಿದ್ದಾನೆ ಅಂತ ಹೇಳಿ, ನಾನು ಅವನ್ನ ನೋಡ್ಬೇಕು. ಏನೋ ಕೆಲ್ಸ ಇದೆ ಅಂತ ಬೆಂಗಳೂರಿಗೆ ಹೋದವನು ಇನ್ನು ಬಂದೇ ಇಲ್ಲಮ್ಮ. ಬರ್ತಾನೆ. ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡಮ್ಮ. ಬಾ ರೆಸ್ಟ್ ತಗೋ. ಅಮ್ಮ ಅವ್ರೆ, ಅದು ಬಾ ರೆಸ್ಟ್ ತಗೊಳ್ಳುವಂತೆ, ಮನೆಗೆ ಹೋಗೋಣ. ಬ್ಯೂಟಿಫುಲ್. ಇವಳು ನಾನು ರಿಜೆಕ್ಟ್ ಮಾಡಿದ್ದು. ಹಾಯ್, ಐ ಆಮ್ ಅಕ್ಷಯ್. ಪ್ರೀತಿ, ಇದ್ ನಿಮ್ ಕೃಷ್ಣ ಅಂಕಲ್ ಮಗಮ್ಮ. ಯಾಕಂಟಿ ಅವಳೇನು ಮಾತಾಡದೆ ಹಾಗೆ ಹೊರಟೋದ್ಲು? ಈಗ ತಾನೇ ಹಾಸ್ಪಿಟಲ್ ಇಂದ ಬಂದಿದ್ದಾಳಲ್ವಾ, ಸ್ವಲ್ಪ ದಿವಸ ಅವಳೇ ಸರಿ ಹೋಗ್ತಾಳೆ. ನಾನಿದ್ದೀನಲ್ಲ, ಎಲ್ಲ ಸರಿ ಮಾಡ್ತೀನಿ ಬಿಡಿ. ಹಾಯ್ ಪ್ರೀತಿ. ನೀವು ಹುಡುಗರ ಜೊತೆ ಮಾತಾಡಲ್ವಾ? ಕೆಲವು ಹುಡುಗರ ಜೊತೆ ಮಾತಾಡಕ್ಕೆ ಇಷ್ಟ ಆಗಲ್ಲ. ಅಂದ್ರೆ ಆ ಕೆಲವರಲ್ಲಿ ನಾನು ಒಬ್ಬನಾ? ಅರ್ಥ ಆಯ್ತಲ್ಲ? ಇಟ್ಸ್ ಓಕೆ. ಈ ಹುಡುಗಿರೇ ಈ ತರ ಪೆಕ್ಯುಲರ್ ಆಗಿರೋ ಹುಡುಗಿರೇ ನಂಗೂ ಇಷ್ಟ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ನಮ್ಮ ಹೆಸರು ಮಹೇಶ್ವರಿ ಅಂತ. ಮಹೇಶ್ವರಿ, ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಏನಾಯ್ತು ಮಮ್ಮ? ನಿಮ್ ಹುಡುಗಿ ಏನಂದ್ಲು? ನೀನ್ ಹೇಳ್ದೆ ಇದ್ರು ಏನಾಗಿರುತ್ತೆ ಅಂತ ನಂಗೆ ಗೊತ್ತು ಕಣೋ. ಅದಕ್ಕೆ ಬೇಡ ಅಂತ ಹೇಳಿದ್ ನಾನು. ನನ್ ಮಾತು ಕೇಳಿದೆ ನೀನು? ಈಗೆಲ್ಲ ಅಪ್ಪ ಅಮ್ಮದಿರು ತಮ್ಮ ಹೆಣ್ಮಕ್ಳನ್ನ ಡಾಕ್ಟರ್ಗೋ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗೋ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹುಟ್ಟದಾಗೆ ಡಿಸೈಡ್ ಮಾಡಿರ್ತಾರ ಕಣ. ಅಂತದ್ರಲ್ಲಿ ನಮ್ದು ಯಾವ ಪ್ರೊಫೆಷನ್ ಅಂತ ಹುಡುಗಿ ಕೊಡ್ತಾರೋ? ಈ ಲವ್ ಗಿವ್ ಎಲ್ಲ ನಮ್ಮಂತ ಕಳ್ರಿಗಲ್ಲ ಕಣ. ನಾವ್ ಏನನ್ನು ಕೇಳ್ ಪಡ್ಕೊಳಕ್ಕಾಗಲ್ಲ, ಕದ್ದೆ ಪಡ್ಕೊಬೇಕು. ಪ್ರೀತಿಗೆ ಇವನು ಕಳ್ಳ, ರೌಡಿ, ಬಡವ ಅನ್ನೋ ಭೇದ ಭಾವ ಇಲ್ಲ ಕಣೋ. ಅದ್ ಯಾರಲ್ಲಿ ಬೇಕಾದ್ರೂ ಹುಟ್ಟುತ್ತೆ, ಎಂತೊಂದ್ ಬೇಕಾದ್ರೂ ಚೇಂಜ್ ಮಾಡುತ್ತೆ. ಅದಕ್ಕೆ ಅದ್ರ ಸವಾಸ ಬೇಡ ಅಂತಿರೋದ್ ಮಮ್ಮ. ಪ್ರೀತಿ ಅನ್ನೋದು ಲೈಫ್ ಲಾಂಗ್ ಮೆಡಿಸನ್ ಇಲ್ದಿರೋ ನೋವು. ಪ್ರೀತಿಗಿಂತ ನಮ್ ಗುರಿ ಮುಖ್ಯ ಅಲ್ವಾ ನಮ್ಮಮ್ಮ? ಗುರಿ ಮುಖ್ಯನೇ ಆದ್ರೂ ಅದನ್ನ ಮುಟ್ಟೋಕ್ ನಾವ್ ಅನ್ಕೊಂಡಿರೋ ದಾರಿ ಸರಿ ಇಲ್ಲ ಕಣೋ. ಈ ತರ ನನ್ಗೆ ಅನ್ಸೋಕ್ ಶುರು ಆಗಿದ್ದು ಪ್ರೀತಿಯಿಂದ. ನನ್ ಕಣ್ತರ್ಸಿದ್ದು ಅವಳೆ. ನನ್ ಬಗ್ಗೆ ಅವಳಿಗೆ ಏನು ಗೊತ್ತಿಲ್ಲ ಕಣೋ. ಕಣ್ ಕಳ್ಕೊಂಡ್ಮೇಲೆ ಕೈ ಬಿಟ್ಟು ಹೋದ್ನಲ್ಲ ಅಂತ ಅದೆಷ್ಟು ಫೀಲ್ ಮಾಡ್ಕೋತಾ ಇರ್ತಾಳೋ ಏನೋ. ಓ ಬಾರಯ್ಯ. ವ್ಯವಹಾರದಲ್ಲಿ ನಾನ್ ನನ್ನ ಮಾತು ಉಳಿಸ್ಕೊಂಡಿದ್ದೀನಿ, ಸಂಬಂಧದಲ್ಲಿ ನೀನ್ ಮಾತು ಉಳಿಸ್ಕೊ. ಯಾವ ಮಾತು? ಏನಯ್ಯ, ಕೈಗೆ ದುಡ್ಡು ಬಂದ ತಕ್ಷಣ ಎಲ್ಲ ಮರ್ತು ಬಿಟ್ಯಾ? ನಮ್ಮ ಮಗಳನ್ನ ನಿಮ್ ಮನೆ ತುಂಬಿಸ್ಕೊಳ್ಳೋ ಮಾತು. ಈಗ್ಲೇ ಯಾಕೆ ಚಿಂತೆ?
ಈಗಿನ ಜನರೇಷನ್ ಮಕ್ಕಳು ನಾವ್ ಹೇಳ್ದವ್ರಗ ತಾಳಿ ಕಟ್ತಾರೆ, ಮೊದ್ಲು ಡೇಟಿಂಗ್ ಮಾಡ್ಬೇಕು ಅಂತಾರೆ, ಅವ್ರಿಗಿಷ್ಟ ಆದ್ರೆ ಹ್ಞೂ ಅಂತಾರೆ. ಅಲ್ಲಿವರೆಗೂ ನಾವು ಕಾಯ್ಲೇಬೇಕು. ಡೋಂಟ್ ವರಿ ಅಂಕಲ್, ನಾನ್ ನಿಮ್ಮನ್ನ ಅಷ್ಟೊಂದು ಕಾಯ್ಸಲ್ಲ. ನಿಮ್ ಮಗಳನ್ನ ನೋಡ್ತಿದ್ದ ಹಾಗೆ ಲವ್ ಎಟ್ ಫಸ್ಟ್ ಸೈಟ್ ಆಗೋಯ್ತು. ನಾನು ಮದುವೆ ರೆಡಿ ಆಗೇ ಇದ್ದೀನಿ. ಇನ್ನೇನಯ್ಯ, ನನ್ ಮಗ ಹೂ ಅಂದ್ಮೇಲೆ ಮುಗೀತು. ನಿನ್ ಮಗಳನ್ನ ಒಂದ್ ಮಾತು ಕೇಳ್ಬಿಡು, ಎಂಗೇಜ್ಮೆಂಟ್ ಮುಗಿಸ್ಕೊಂಡೇ ಹೋಗ್ತೀವಿ. ಎಂಗೇಜ್ಮೆಂಟ್ ಯಾಕೆ ಡ್ಯಾಡ್, ಮದುವೆನು ಮುಗಿಸ್ಕೊಂಡು ಹೊಡೋಣ. ಐ ಆಮ್ ರೆಡಿ. ನಾನ್ ರೆಡಿ ಇಲ್ಲ ಮಮ್ಮಿ. ತಲೆಗಿಲೆ ಕೆಟ್ಟಿದ್ದೇನೆ ನಿಂಗೆ? ಒಬ್ಬನೇ ಮಗ, ಒಳ್ಳೆ ಎಜುಕೇಶನ್ ಇದೆ, ಕೋಟಿಗಟ್ಲೆ ದುಡ್ಡಿದೆ, ಇನ್ನೇನೇ ಬೇಕು ನಿಂಗೆ? ಪ್ರೀತಿ, ನಿಜವಾದ ಪ್ರೀತಿ ಇದ್ಯಾ ಅವನು ನನ್ ಮೇಲೆ? ಅದನ್ನ ಕೇಳಿದೀರಾ ನೀವು? ಅವ್ನಿಗೆ ನೋಡಿದ ಕೂಡಲೇ ಇಷ್ಟಪಟ್ಟಿದ್ದಾನಮ್ಮ. ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ದಾಗ ಗೊತ್ತಾ? ನಾನ್ ಕಣ್ ಕಳ್ಕೊಂಡಿದ್ದಾಗ ಎಲ್ಲಿ ಹೋಗಿತ್ತಂತೆ ಅವ್ನ್ ಲವ್ ಫಸ್ಟ್ ಸೈಟ್ ಎಲ್ಲ? ನನ್ ಕಣ್ ಬಂದ್ಮೇಲೆ ಲವ್ ಬಂದ್ಬಿಡ್ತಂತ? ಪ್ಲೀಸ್ ಡ್ಯಾಡ್, ನನ್ನ ಫೋರ್ಸ್ ಮಾಡ್ಬೇಡಿ. ನಾನ್ ದೀಪುನ್ ಲವ್ ಮಾಡ್ತಾ ಇದೀನಿ, ಅವನ್ನೇ ಮದ್ವೆ ಆಗೋದು ಅಂತ ಡಿಸೈಡ್ ಮಾಡಿದ್ದೀನಿ. ದೀಪು ಅವ್ನು ಯಾರು ಗೊತ್ತಾ? ಅವನ ಪ್ರೊಫೆಷನ್ ಏನೋ ಗೊತ್ತಾ? ಬೆಂಗಳೂರಲ್ಲಿರೋ ಎಲ್ಲಾ ಪೊಲೀಸ್ ಸ್ಟೇಷನ್ ಹೋಗಿ ನೋಡು, ಸ್ಲೇಟ್ ಇಟ್ಕೊಂಡ್ರೆ ದೊಡ್ಡ ಫೋಟೋ ಹಾಕಿರ್ತಾರೆ. ಆ ನಿನ್ ಲವರ್ ದೀಪುದು ಆ 3rd ಕ್ಲಾಸ್ ಫ್ರಾಡ್ನ ನಾನು ಅಳಿನಾಗ ಮಾಡ್ಕೊಳ್ಳ. ಇಲ್ಲ ಡ್ಯಾಡ್, ನಿಮ್ಗೆ ಅವನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಏನೇ ಗೊತ್ತಿಲ್ಲ, ಬೇರೆ ಹೆಸರಲ್ಲಿ ನಮ್ಮನೆಗೆ ಬಂದು 2 ಕೋಟಿ ಹೊಡ್ಕೊಂಡು ಪ್ಲಾನ್ ಮಾಡಿದ ಪಕ್ಕ ಕಳ್ಳ ಅವನು. ಬೇರೆ ಇನ್ನೇನ್ ಗೊತ್ತಾಗಬೇಕು ಅವನ ಬಗ್ಗೆ? ನಿಮ್ಗೆ ಅವ್ನ್ ಕಳ್ಳ ಅಂತ ಅಷ್ಟೇ ಗೊತ್ತು ಡ್ಯಾಡ್, ಅವನ್ ಇನ್ನೊಂದ್ ಮುಖ ಗೊತ್ತಿಲ್ಲ. ಆವತ್ ನನ್ ಫ್ರೆಂಡು ಮದ್ವೆ ಇನ್ವಿಟೇಷನ್ ಕೊಡಕ್ಕೆ ನಮ್ ಮನೆಗ್ ಬಂದಾಗ, ಏ ಪ್ರೀತಿ, ನೀನ್ ತುಂಬಾ ಲಕ್ಕಿ ಕಣೆ, ಲವರ್ ನ ಮನೇಲೆ ಇಟ್ಕೊಂಡು ಎಂಜಾಯ್ ಮಾಡ್ತಿದ್ಯಾ, ಎಲ್ಲಿದ್ದಾನಿ ಅವನು? ಏನೇ ಅಷ್ಟೊಂದು ಕ್ಯೂರಿಯಾಸಿಟಿ, ತೋರಿಸ್ತೀನಿ ರೇ. ಸ್ವಾತಿ, ಏನೇ? ಈ ಪ್ರೀತಿ ಬಾಯ್ಲಿ. ಯಾಕೆ? ನನ್ ಸೆಲೆಕ್ಷನ್ ಚೆನ್ನಾಗಿಲ್ವಾ? ಅಯ್ಯೋ, ರಾಂಗ್ ಸೆಲೆಕ್ಷನ್ ಪ್ರೀತಿ. ಇವನ್ ಯಾರಂತ ನಿಂಗ್ ಗೊತ್ತಾ? ಬೈಕ್ ಕದಿಯೋ ಕಳ್ಳ. ಇವನೇನೆ ಸಿಗ್ತಾ ನಿನ್ಗೆ? ಯಾರ ಬಗ್ಗೆ ಹೇಳ್ತಾ ಇದೀಯೆ? ಸರಿಯಾಗಿ ನೋಡೆ. ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ ಕಣೆ ಪ್ರೀತಿ. ಇವನು ನನ್ ಗಾಡಿನೇ ಕದ್ದು ಸಿಕ್ಕಾಕೊಂಡು 6 ತಿಂಗಳು ಜೈಲಲ್ಲಿದ್ದ. ಮೊದ್ಲು ಅವ್ನ್ ಯಾಕೆ ಬಂದಿದ್ದಾನೆ ಅಂತ ತಿಳ್ಕೊ. ಏನೋ ಚೀಟ್ ಮಾಡಕ್ ಬಂದಿರ್ಬೇಕು. ಸದ್ಯ ನೀ ನನಗ್ ತೋರ್ಸಿದ್ ಒಳ್ಳೇದೇ ಆಯ್ತು. ಕೇರ್ಫುಲ್ ಆಗಿರೇ ಪ್ರೀತಿ. ಅವಳು ಹೇಳಿದ್ ಕೇಳಿ ನನಗೆ ಶಾಕ್ ಆಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ನ್ ಒಳ್ಳೆಯವನು ಅನಿಸ್ತಾ ಇತ್ತು. ಅದಕ್ಕೆ ಅವನ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ತಿಳ್ಕೊಳ್ಳೋಣ ಅಂತಾನೆ ಅವಳ ಮದ್ವೆಗೆ 3 ದಿನ ಮುಂಚೆನೆ ಬ್ಯಾಂಗ್ಳೂರ್ಗೆ ಹೋದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ ಅಡ್ರೆಸ್ ತಗೊಂಡು ಮನೆ ಹತ್ರ ಹೋದ್ವಿ. ಮನೆ ಓನರ್ ಹತ್ರ ಅವನ್ ಬಗ್ಗೆ ವಿಚಾರಿಸಿದ್ವಿ. ಬಹಳ ವರ್ಷಗಳಿಂದ ದೀಪು ಅವನ್ ಫ್ರೆಂಡು ನಮ್ಮನೇಲೆ ಬಾಡಿಗೆಗಿದ್ದಾರೆ. ಹುಡುಗ ತುಂಬಾ ಒಳ್ಳೆಯವನು, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಎಲ್ರನ್ನು ಗೌರವದಿಂದ ಪ್ರೀತಿಯಿಂದ ಮಾತಾಡಿಸ್ತಾನೆ. ಈಗಿನ ಕಾಲದ ಹುಡುಗರು ಹೋಲಿಸಿದ್ರೆ ದೀಪು ಅಂತ ಹುಡುಗ 100ಕ್ಕೆ ಒಬ್ಬ. ಅವನು ಏನ್ ಕೆಲ್ಸ ಮಾಡ್ತಾನೆ? ಅದೊಂದ್ ಮಾತ್ರ ನಾನು ಇದುವರೆಗೂ ಅವ್ರನ್ನ ಕೇಳಲೇ ಇಲ್ಲಮ್ಮ. ಹಾ, ಬಹುಶಃ ಗೌರ್ಮೆಂಟ್ ಕೆಲಸ ಇರ್ಬೇಕು ಅಂತ ಕಾಣುತ್ತೆ. ಅದಕ್ಕೆ ಅವರು ಯಾವ ಟೈಮಿಗಾದ್ರೂ ಮನೆಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು. ನಿಮಗಿನ್ನೂ ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅವ್ರ ಮನೆ ಎದುರುಗಡೆ ಮಲಯಾಳಿ ಲೇಡಿ ಅಖಿಲ ಅಂತಿದ್ದಾರೆ, ಅವ್ರನ್ನ ವಿಚಾರಿಸಿ. ನೀವು ಅವ್ರಿಗೆ ಏನಾಗ್ಬೇಕು? ಮದ್ವೆ ಆಗ್ಬೇಕು ಅಂತ ಇದೀನಿ. ಓಹ್, ಗೊತ್ತಾಯ್ತು ಬಿಡಿ. ನೀವು ತುಂಬಾ ಲಕ್ಕಿ. ಈಗಿನ ಕಾಲದ ಹುಡುಗರು ಪಬ್ ಬಾರ್ ಅಂತ 3 ಹೊತ್ತು ಅಲ್ಲೇ ಇರ್ತಾರೆ. ಆದ್ರೆ ನಮ್ಮ ದೀಪು ಚಿನ್ನದಂದ ಹುಡುಗ. ಒಂದು ವಿಷಯನ ನಾನು ನಿಮ್ಮ ಹತ್ರ ಹೇಳ್ಬಾರ್ದು, ಆದ್ರೆ ಅವನ ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಾ ಇದ್ದೀರಂತ ಹೇಳ್ತಾ ಇದ್ದೇನೆ. ನಾನೇ ಒಂದು ಸಾರಿ ಬೌಲ್ಡ್ ಆಗಿ ಅವನ ಮೈ ಮೇಲೆ ಬಿದ್ದೆ. ಆ ಜಾಗದಲ್ಲಿ ಬೇರೆ 6 ಹುಡುಗರಿದ್ದರು ಅಷ್ಟೇ. ಆದ್ರೆ ದೀಪ್ ಜ್ಞಾನಕ್ಕ ಬೈದು ಅಡ್ವೈಸ್ ಮಾಡಿ ದೂರ ಕಳಿಸ್ದ. ಅವನಿಗೆ ಈ ವಯಸ್ಸಲ್ಲಿ ಅಷ್ಟು ಒಳ್ಳೆ ಬುದ್ಧಿ ಇದೆ ಅಂದ್ರೆ ಆಶ್ಚರ್ಯ ಆಗ್ತದೆ. ರಿಯಲಿ ಹಿ ಇಸ್ ಗ್ರೇಟ್. ಅಲ್ಲಿ ನೋಡಿ, ಅವನು ದೀಪು ಕ್ಲೋಸ್ ಫ್ರೆಂಡ್. ಅವನ್ನ ಕೇಳಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗ್ತದೆ. ಓಕೆ, ಬರ್ತೀವಿ.
ಬಂದ್ ಹೋದ್ರಲ್ಲ ಅವ್ರು ಯಾರು? ಇವನ ನಮ್ಮ ದೀಪು ಸ್ನೇಹಿತ ಪ್ರಕಾಶ ಅಂತ. ದೀಪು ನಿಮಗ್ ಗೊತ್ತಾ ಅಜ್ಜಿ? ಗೊತ್ತಾ ಅಂತ ಕೇಳ್ತೀಯಲ್ಲವಾ? ಈ ಅನಾಥ ಮಕ್ಕಳನ್ನೆಲ್ಲ ಆಡ್ಸಿ ಬೆಳೆಸ್ತೋಳೆ ನಾನು ಕಣವಾ. ಇಲ್ಲಿ ಏನ್ ಕಟ್ಟದಾರ ಅಜ್ಜಿ? ನೀವ್ ಯಾಕೆ ಇಲ್ಲಿದ್ದೀರಾ? ಏನಂತ ಹೇಳವ್ವ, ಈಗಲೂ ಅದನ್ನು ನೆನೆಸ್ಕೊಂಡ್ರೆ ನನ್ನ ಕರಳೆ ಕಿತ್ತ ಬರುತ್ತೆ. ಅನಾಥ ಮಕ್ಕಳಕ್ಕೋಸ್ಕರ ಒಂದು ಚಿಕ್ಕ ಗೂಡು ಕಟ್ಕೊಂಡಿದ್ವಿ. ಒಂದಿನ ರಾತ್ರಿ ಜೋರಾಗಿ ಮಳೆ ಬರಕ್ ಶುರುವಾಯ್ತು.